So welcome back dear students. We are moving on to the second part of the degrees of comparison. ಈಗ ನೀವು the previous part ಅನ್ನು ನೋಡಿದ್ರೆ you will have a better idea of what we are doing here ಅಂತ ಹೇಳಿ. So individual ಆಗು ಇದನ್ನ ನೋಡಬಹುದು ನೀವು, but then the foundation for the whole concept ಗೆ ಅದು ನಮ್ಮ previous videoದಲ್ಲಿ ಇದೆ. So please make a reference to that, and everything is available to you in a sequence in the YouTube channel Vijayi Bhava as well as our Telegram app. Okay, ಹಾಗಾಗಿ moving on to our concept on the degrees of comparison. We have seen that there are 3 degrees of comparison. The first degree called as a positive degree, the second degree called as a comparative degree, and the third degree called as a superlative degree. ಈಗ positive degree ಅಲ್ಲಿ everything is related to the adjectives in the sentence, adjectives ಮತ್ತೆ nouns. Okay, so ಹಾಗಾಗಿ ಯಾವಾಗ ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ we are not comparing anything with anything. All right, comparative ಡಿಗ್ರಿಯಲ್ಲಿ we are comparing 2 things with the same quality. Superlative ಡಿಗ್ರಿಯಲ್ಲಿ we are comparing one quality with many things, ಅಂದರೆ many nouns, ಅಂದರೆ maybe with things or people or situations, whatever it is. And positive ಡಿಗ್ರಿಯಲ್ಲಿ it is the original adjective, the root form of the adjective. ಇನ್ನು ಕಂಪ್ಯಾರಿಟಿವ್ ಅಲ್ಲಿ the clues ಏನು ಅಂತ ಹೇಳಿದ್ರೆ ಅದು ಕಂಪ್ಯಾರಿಟಿವ್ ಫಾರ್ಮ್ ಲೈಕ್ ER ಅನ್ನೋದು ಬರಬೇಕು adjectiveಗೆ, ಆಮೇಲೆ than ಅನ್ನೋ ಒಂದು ವರ್ಡ್ ಅಡಿಷನಲ್ ಆಗಿ ಕಂಪ್ಯಾರಿಟಿವ್ ಅಲ್ಲಿ ಬರಬೇಕು. ಇನ್ನು ಸೂಪರ್ಲೇಟಿವ್ ಅಲ್ಲಿ ಏನು ಬರಬೇಕು, ದ ಡೆಫಿನೆಟ್ ಆರ್ಟಿಕಲ್, ಅಂದರೆ ಡೆಫಿನೆಟ್ ಆರ್ಟಿಕಲ್ ದ ಬರಲೇಬೇಕು, ಆಮೇಲೆ EST ಟು ದಿ ಅಡ್ಜೆಕ್ಟಿವ್ ಇರಲೇಬೇಕು. ಸೊ ದೀಸ್ ಆರ್ ಆಲ್ ದಿ ಸಿಂಪಲ್ ಕ್ಲೂಸ್ ಟು ನೋ ವಿಚ್ ಡಿಗ್ರಿ ದ ಸೆಂಟೆನ್ಸ್ ಈಸ್ ಅನ್ನೋದಕ್ಕೆ ನಮಗೊಂದು ರೆಫರೆನ್ಸ್ ಅಂತ ಗೈಡ್ಲೈನ್ಸ್. ಆಲ್ ರೈಟ್, ನಾ ಲೆಟ್ ಅಸ್ ಸೀ ಈಗ ಡಿಫ್ರೆಂಟ್ ಅಡ್ಜೆಕ್ಟಿವ್ಸ್ ದಟ್ ಆರ್ ದೇರ್, ಆಮೇಲೆ ಅದರಲ್ಲೇ ಸಹ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ಎಲ್ಲದಕ್ಕೂ ಒಂದೇ ಫಾರ್ಮ್ಯುಲಾ ಅಪ್ಲೈ ಆಗುತ್ತಾ ಅಥವಾ ಅದೇ ಡಿಫ್ರೆಂಟ್ ಥಿಂಗ್ಸ್ ಅಂತ. ಲೆಟ್ಸ್ ಸಿ. Type 1, ಇದರಲ್ಲಿ see this is the first type. ಹೇಗೆ, just observe these words and all these are adjectives. Comparison ಅನ್ನೋವಾಗ್ಲೇ we are dealing only with the adjectives, no other part of speech there. We are making changes in the adjectival form of the word, okay, not in the verb form ಅಥವಾ noun form. ಎಲ್ಲೂ ಚೇಂಜ್ ಮಾಡ್ತಾ ಇಲ್ಲ. ಕಂಪ್ಯಾರಿಸನ್ಸ್ ಅಂತ ಬರೋವಾಗ ಕ್ವಾಲಿಟಿನ ಮಾತ್ರ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ. ಅದು ನೌನ್ಸ್ ಬಗ್ಗೆ ಮಾತಾಡಿದ್ರೂ ಸಹ ಆ ನೌನ್ಗೆ ಒಂದು ಕ್ವಾಲಿಟಿನ ನಾವು ಬೇರೆ ಬೇರೆ ಇದರಲ್ಲಿ ಯಾವ ಮಟ್ಟದಲ್ಲಿ ಇದೆ, ದ ಲೆವೆಲ್ಸ್ ಅಥವಾ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾವು ನೋಡ್ತಾ ಇರುವಂಥದ್ದು. ಸೊ ನಾವು ಲೆಟ್ ಅಸ್ ಲುಕ್ ಅಟ್ ಆಲ್ ದೀಸ್ ಅಡ್ಜೆಕ್ಟಿವ್ಸ್ ಅಂಡ್ ದೇರ್ ಡಿಫರೆಂಟ್ ಫಾರ್ಮ್ಸ್ ಇನ್ ದ 3 ಡಿಗ್ರೀಸ್. ಆಲ್ ರೈಟ್, ನಾವು ಬಿಗ್. ಓಕೆ, ನಾವು ಯು ಸಿ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಅಲ್ಲಿ ಏನು ಬಂದಿದೆ, ಇಲ್ಲಿ ಬಿಗ್ ಇದೆ, ನೀವೇನು ಆ್ಯಡ್ ಮಾಡಿದ್ದೀರಾ, ಬಿಗ್ಗೆ ಇನ್ನೊಂದು GER ಅಂದರೆ ಒರಿಜಿನಲ್ ವರ್ಡ್ ಆ್ಯಂಡ್ ದ ಲಾಸ್ಟ್ ಲೆಟರ್ ಏನಿದೆ ಅದು ಇನ್ನೊಂದು ರಿಪೀಟ್ ಮಾಡಿದ್ದೀರಾ. ಜಸ್ಟ್ ಸಿ ದೇರ್. ಸೊ ಬಿಗ್, ಬಿಗ್ಗ, ಅಲ್ಲಿ ಸ್ಟ್ರೆಸ್ಸು ಸಹ ಆಗ್ತಿದೆ. ದೊಡ್ಡದು, ಓಕೆ, ಇದಕ್ಕಿಂತ ದೊಡ್ಡದು ಅಂತ ಹೇಳಿ. ಆ್ಯಂಡ್ ಬಿಗ್ಗೆಸ್ಟ್ಗೆ ಇಲ್ಲಿ EST ಬಂದಿದೆ. ಸೊ ಸೂಪರ್ಲೇಟಿವಲ್ಲಿ ಇಲ್ಲಿ ಏನೂ ಇಲ್ಲ, ಆ್ಯಸ್ ಇಟ್ ಈಸ್ ಇನ್ ದ ರೂಟ್ ಫಾರ್ಮ್, ದಿ ಒರಿಜಿನಲ್ ಫಾರ್ಮ್. ಇಲ್ಲಿ GER, ದಟ್ ಮೀನ್ಸ್ ಇನ್ನೊಂದು G ಆ್ಯಡ್ ಮಾಡಿದ್ದೀರಾ ಇಲ್ಲಿ, ಅಲ್ಲಿ ಆ್ಯಂಡ್ ER ಆ್ಯಡ್ ಮಾಡಿದ್ದೀರಾ. ದೆನ್ ಇಲ್ಲಿ GEST. ಸಿಮಿಲರ್ಲಿ ಥಿನ್, THIN. ಬಟ್ ವೆನ್ ಇಟ್ ಕಮ್ಸ್ ಟು ಕಂಪ್ಯಾರಿಟಿವ್ ಇನ್ನೊಂದು N ಆ್ಯಡ್ ಮಾಡಿ ಥಿನ್ನ, ಆ್ಯಂಡ್ ಇಲ್ಲಿ ಸೂಪರ್ಲೇಟಿವ್ NEST ಮಾಡಿ ಥಿನ್ನೆಸ್ಟ್. ಅದು ಸೌಂಡ್ ಬರೋವಾಗಲೂ ನೋಡಿ ನೀವು ಥಿನ್ನ, ಥಿನ್ನೆಸ್ಟ್ ಅಂತ ಬಂದಾಗ ಒತ್ತು ಬರ್ತಾ ಇದೆ ಅಲ್ಲಿ. ಸೊ ಟು ಶೋ ದ್ಯಾಟ್ ಆ ಎಂಫಸಿಸ್ ಕೊಡೋಕ್ಕೆ ದಿಸ್ ಈಸ್ ದ ಥಿನ್ನೆಸ್ಟ್ ಥಿಂಗ್ ಅನ್ನೋ ಥರ ಅಲ್ಲಿ ಟೋನ್ ಸಹ ಬರ್ತಾ ಇದೆ. ಫ್ಯಾಟ್, ಫ್ಯಾಟರ್, fattest, dim, dimmer, dimmest, hot, hotter, hottest. I hope you have got this. ಎಲ್ಲನೂ ಇದೇ ಥರ ಇರೋದಿಲ್ಲ. This is one type, ಓಕೆ, ಆಫ್ ಕಂಪ್ಯಾರಿಸನ್ಸ್ ಇನ್ ದ 3 ಫಾರ್ಮ್ಸಲ್ಲಿ. ಕೆಲವೊಂದು ಪದಗಳು ಈ ರೀತಿ ಒಂದು ಸ್ಟೀರಿಯೋ ಟೈಪ್ ಆಗಿ ಬರುತ್ತೆ, ಅಂದರೆ ಒಂದೇ ಥರ ಬಿಗ್, ಥಿನ್, ಫ್ಯಾಟ್. ಕೆಲವೊಂದು ಪದಗಳು ಈ ರೀತಿ ಜಸ್ಟ್ ಒಂದು ಕೊನೆ ಸೌಂಡ್ ಏನಿದೆ ಅದನ್ನು ಆ್ಯಡ್ ಮಾಡಿ ER ಅಥವಾ EST ಆ್ಯಡ್ ಮಾಡಿದ್ರೆ ನಿಮಗೆ ಇನ್ನೊಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ಸ್ ಬಂದುಬಿಡುತ್ತೆ. ಬಟ್ ಎಲ್ಲನೂ ಅದೇ ಥರ ಇರಲ್ಲ. ಲೆಟ್ ಅಸ್ ಮೂವ್ ಆನ್. ನಾವು ಟೈಪ್ 2 ಅಲ್ಲಿ ನೋಡಿ, ಪ್ರೀವಿಯಸ್ ಟೇಬಲಲ್ಲಿ ನಾವೇನು ನೋಡಿದ್ವಿ, ವಿ ಆ್ಯಡೆಡ್ ದ ರೆಪಿಟೇಷನ್ ಆಫ್ ದಿ ಲಾಸ್ಟ್ ಸೌಂಡ್ ಅಲ್ವಾ. ಇದನ್ನು ಟೀನ ಇನ್ನೊಂದು T ಹಾಕಿ E ಹಾಕಿ ಮಾಡಿದ್ವಿ. ಆದರೆ ಇಲ್ಲಿ ನೋಡಿ ಬ್ರೈಟ್ ಇದೆ ಆ್ಯಂಡ್ ವಿ ಆರ್ ಆ್ಯಡಿಂಗ್ ಓನ್ಲಿ ER, ನಾಟ್ ದಿ ಲಾಸ್ಟ್ ಸೌಂಡ್.
ಟಿ ಆ್ಯಡ್ ಮಾಡ್ತಿಲ್ಲ, ಬ್ರೈಟರ್ ಅಂತ ಹೇಳ್ತಾ ಇಲ್ಲ, ಓನ್ಲಿ ಇ ಆರ್. ಆ್ಯಂಡ್ ಫಾರ್ ದಿಸ್ ಇಟ್ ಈಸ್ ಓನ್ಲಿ ಇ ಎಸ್ ಟಿ ದಟ್ ಈಸ್ ಆ್ಯಡೆಡ್. ಸೊ ದಿಸ್ ಇಸ್ ಅನದರ್ ಟೈಪ್. ಅಲ್ಲಿ ಲಾಸ್ಟ್ ಸೌಂಡನ್ನು ಇನ್ನೊಂದು ಸರ್ತಿ ಹೇಳಿ ಒತ್ತು ಕೊಡ್ತಾ ಇದ್ದೀವಿ. ಬಟ್ ಹಿಯರ್ ಇಟ್ ಈಸ್ ಓನ್ಲಿ ಇ ಆರ್ ದಟ್ ಈಸ್ ಬೀಯಿಂಗ್ ಆ್ಯಡೆಡ್ ಇನ್ ಕಂಪ್ಯಾರಿಟಿವ್ ಆ್ಯಂಡ್ ಇ ಎಸ್ ಟಿ ಇನ್ ದ ಸೂಪರ್ಲೇಟಿವ್. ಸಿಮಿಲರ್ಲಿ ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ದೆನ್ WEAK ವೀಕ್, ವೀಕರ್, ವೀಕೆಸ್ಟ್. ಇದು ವೀಕ್ ಅಂದರೆ ದುರ್ಬಲ. ಡೋಂಟ್ ಕನ್ಫ್ಯೂಸ್ ಇಟ್ ವಿತ್ ವೀಕ್. ಇದು ಒಂದು ವಾರ ಅಂತ ಹೇಳಿ, ಅದಕ್ಕೇನು ಕಂಪ್ಯಾರಿಟಿವ್ ಇಲ್ಲ, ಬಿಕಾಸ್ ದಟ್ ಈಸ್ ಜಸ್ಟ್ ಅ ಪೀರಿಯಡ್. ಓಕೆ. ದೆನ್ ಲಾಂಗ್, ಲಾಂಗರ್, ಲಾಂಗೆಸ್ಟ್. ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ದೆನ್ ಕೂಲ್, cooler, coolest. This is type 2, where you are adding only ER and EST for the comparative and the superlative formats. Now, type 2 we will continue with more examples. Dark, darker, darkest. Small, smaller, smallest. Bold, bolder, boldest. ಇದು ನೀವು ನೆನ್ಪಿಟ್ಕೋಬೇಕು, ಯಾವ್ಯಾವ ಪದಗಳಿಗೆ ಇ ಆರ್ ಬರುತ್ತೆ, ಇ ಎಸ್ ಟಿ ಬರುತ್ತೆ. ಯು ಕಾಂಟ್ ಮೇಕ್ ದಿಸ್ ಆ್ಯಸ್ ಮಚ್ ಬೋಲ್ಡ್, ಮೋರ್ ಬೋಲ್ಡ್, ಮೋಸ್ಟ್ ಬೋಲ್ಡ್ ಬರೋದಿಲ್ಲ. ಹಾಗಾಗಿ ಐ ಆಮ್ ಗಿವಿಂಗ್ ಯು ಸಮ್ ಎಕ್ಸಾಂಪಲ್ಸ್. ಇದಕ್ಕೆಲ್ಲ ಈ ಥರ ಸೇರಿಸಬಾರ್ದು. ಇದಕ್ಕೆಲ್ಲ ನ್ಯಾಚುರಲ್ ಆಗಿ ಅದ್ರ ಡಿಗ್ರೀಸ್ ಬಂದುಬಿಡ್ತಾ ಇದೆ, ಹಿಂದೆ ಮತ್ತೆ ಏನು ಸೇರಿಸೋ ಅಗತ್ಯ ಇಲ್ಲ. ಆ ಥರ ಸೇರಿಸೋವಂಥದ್ದು ಬೇರೆಯೇ ಇದೆ, ಇದಕ್ಕಲ್ಲ. All right. So ಇದಕ್ಕೆ just if you add ER and EST, automatically the degrees will change. All right. So clever, cleverer, cleverest. High, higher, highest. Tall, taller, tallest. Sweet, sweeter, sweetest. Okay, type 2 ಅಲ್ಲಿ ನೋಡಿದ್ವಿ. Now let us move on to type 3. ಏನು ಡಿಫ್ರೆನ್ಸ್ ಬರುತ್ತೆ ನೋಡೋಣ between type 1, type 2, type 3. Now large, large ER ಇದೆ. It's the same thing like type 2 actually. Large, now sorry, type 3 ಅಲ್ಲಿ ಏನಿದೆ, ಲಾರ್ಜ್ ಇದೆ, ಓನ್ಲಿ ಆರ್ ಮಾತ್ರ ಸೇರಿಸ್ತಾ ಇದ್ದೀವಿ. ಪ್ರೀವಿಯಸಲ್ಲಿ ಟೈಪ್ 1 ಅಲ್ಲಿ ನಾವು ಏನು ಮಾಡಿದ್ವಿ, ಟೈಪ್ 1 ಅಲ್ಲಿ ಥಿನ್ ಇತ್ತು ಅಂತ ಹೇಳಿದ್ರೆ ಥಿನ್ನರ್, ಥಿನ್ನೆಸ್ಟ್ ನೋಡಿದ್ವಿ ಅಲ್ವಾ. ಇಲ್ಲಿ ಎನಿ ಆರ್, ಎನಿ ಎಸ್ ಟಿ ನೋಡಿದ್ವಿ. ಇನ್ನು ಪ್ರೀವಿಯಸ್ ಟೈಪ್ 2ದಲ್ಲಿ ಏನು ಮಾಡಿದ್ವಿ, ಯು ಸಾ ಸ್ಮಾಲ್, ಒರಿಜಿನಲ್, ಸ್ಮಾಲರ್, ಈ ಆರ್ ಮಾತ್ರ ಸೇರಿಸಿದ್ವಿ. ಓಕೆ. ಸ್ಮಾಲೆಸ್ಟ್, ಇ ಎಸ್ ಟಿ ಮಾತ್ರ ಸೇರಿಸಿದ್ವಿ. ಆದರೆ ಇಲ್ಲಿ ಬರ್ತಾ ಬರ್ತಾ ನೋಡಿ ಏನೂ ಸೇರಿಸ್ತಾ ಇಲ್ಲ, ಇಲ್ಲಿ ಆರ್ ಮಾತ್ರ ಸೇರಿಸ್ತಾ ಇದ್ದೀರಾ. ಲಾರ್ಜ್, ಆಲ್ರೆಡಿ ಇ ಈಸ್ ದೇರ್, ಲಾರ್ಜರ್, ಆ್ಯಂಡ್ ಎಸ್ ಟಿ ಮಾತ್ರ ಸೇರಿಸ್ತಾ ಇದ್ದೀರಾ, ಇ ಎಸ್ ಟಿ ಅಲ್ಲ. Large, larger, largest. Close, E is already there. So you are adding only R and ST. Are you getting the difference? Illi NEST ittu NER, NEST. Illi ER, EST. But illi R and ST. Ashte. Okay. So dense, denser, densest. Humble, humbler, humblest. I am circling off only the two things that are added. Simple, illenilla, simpler, simplest. Fine. Then moving on to type 4. Illeno, there is a bit of a change. Yav thara change ide illi? Yav words or adjectives ends with Y, they are replaced with IER, IEST. Just remember that. Now, idu bandu Y in the end agide. Funny. When it comes to comparative, remove that Y and add IER. Y badalagi IER. Y badalagi IEST. Funny, funnier, funniest. Sunny, sunnier, sunniest. ಓಕೆ. ಸಿಮಿಲರ್ಲಿ, ಸೊ ಇದು ಬೇರೆ ಬೇರೆ ಅಡ್ಜೆಕ್ಟಿವ್ಸ್ಗೆ ಒಂದೊಂದು ಥರ ಇರುತ್ತೆ, ಎಲ್ಲದಕ್ಕೂ ಒಂದೇ ಥರ. ಫಾರ್ ಎಕ್ಸಾಂಪಲ್ ಫನ್ನಿ, ಫನ್ನರ್, ಫನ್ನೆಸ್ಟ್ ಬರಲ್ಲ, ಬಿಕಾಸ್ ಅದು ಒಂದು ಇದು ಬರಬೇಕು, ಸಿಂಕ್ ಬರಬೇಕು. ಹಾಗಾಗಿ ಫನಿ, ಫನಿಯರ್, ಫನಿಯೆಸ್ಟ್. Then happy, remove that Y, add an IER. Happier, happiest, IEST. Then dry, no, ಇದನ್ನು ರಿಮೂವ್ ಮಾಡಿ, ಇನ್ಸ್ಟೆಡ್ ಆಫ್ ಡ್ರೈ, ಡ್ರೈಯರ್,
driest. Lazy, lazier, laziest. Easy, easier, easiest. Okay, heavy, heavier, heaviest. Are you all getting it? So y remove ಮಾಡಿಬಿಟ್ಟು IER, IEST. Then, which is the other one? Type 5 of degrees of comparison. Now, ಇದನ್ನು ನಾವು ಇರ್ರೆಗ್ಯುಲರ್ ಆಡ್ಜೆಕ್ಟಿವ್ಸ್ ಅಂತ ನಾವು ಅದನ್ನು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಟೈಪ್ 4ವರೆಗೂ ನಾವೇನು ಮಾಡಿದ್ವಿ, ಅದರದ್ದೇ ಆದಂಥ ಅಕ್ಷರಗಳಿತ್ತು, ಪದಗಳಿತ್ತು, ಅದಕ್ಕೆ ಸೇರಿಸ್ತಾ ಹೋದ್ವಿ. ಲಾರ್ಜರ್, ಲಾರ್ಜೆಸ್ಟ್. ಓಕೆ, ಫನ್ನಿ, ಫನಿಯರ್, ಫನಿಯೆಸ್ಟ್. ಇದನ್ನೇನು ನಾವು ಚೇಂಜ್ ಮಾಡಲಿಲ್ಲ. ದ ರೂಟ್ ವರ್ಡ್ ರಿಮೈನ್ ದ ಸೇಮ್. ಒರಿಜಿನಲ್ ವರ್ಡ್ ನಾವೇನು ಬದಲಾಯಿಸಿಲ್ಲ, ಅದಕ್ಕೆ ಆ್ಯಡ್ ಮಾಡ್ತಾ ಹೋದ್ವಿ ಟು ಚೇಂಜ್ ದ ಡಿಗ್ರಿ ಅಷ್ಟೇ. ಬಟ್ ಇಲ್ಲಿ ನೋಡಿ, ಯು ಆರ್ ಡೂಯಿಂಗ್ ಸಮಥಿಂಗ್ ಟು ದ ರೂಟ್ ವರ್ಡ್. ಅದರ ಹಿಂದೆ ಏನೋ ಸೇರಿಸ್ತಾ ಇದ್ದೀರಾ. ರೂಟ್ ವರ್ಡ್ನ ನಾವೇನು ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಬಟ್ ಟು ಗಿವ್ ಇಟ್ ಅ ಬೆಟರ್ ಡಿಗ್ರಿ ಆರ್ ಟು ಚೇಂಜ್ ದ ಡಿಗ್ರಿ ಮಾಡೋವಾಗ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕಿಂತ ಹಿಂದೆ ಬೇರೆ ಏನೋ ಸೇರಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಮೋರ್ ಕರೇಜಿಯಸ್, ಕರೇಜಿಯಸ್ಸರ್, ಕರೇಜಿಯಸ್ಟ್ ಆ ಥರ ಬರದೇ ಇರೋದ್ರಿಂದ ಯು ಆರ್ ಯೂಸಿಂಗ್ ಮೋ. ಫಾರ್ ಪಾಸಿಟಿವ್ ದೇರ್ ಇಸ್ ನಥಿಂಗ್ ದೇರ್. ಓಕೆ, ಕರೇಜಿಯಸ್ ಅಷ್ಟೇ. ಅಲ್ಲೇ ಅದರ ಕಂಪ್ಯಾರಿಟಿವ್ ಅಲ್ಲಿ you are using more courageous. Superlative, most courageous. Okay, ಈಗ much, more, most, they are the 3 degrees. Okay, so ಇಲ್ಲಿ much ಹೇಳದೇ ಇದ್ರೂ ಸಹ it is understood. So ಇಲ್ಲಿ comparatively more courageous and superlatively most courageous. Similarly, faithful, more faithful, most faithful. Elegant, elegant ಅಂದರೆ ಗಂಭೀರವಾಗಿ ಒಂಥರ ಅಟ್ರಾಕ್ಟಿವ್ ಆಗಿರೋಂಥದ್ದು, ಮತ್ತು ಆಡಂಬರ ಇಲ್ಲದೆ ಅಟ್ರಾಕ್ಟಿವ್ ಆಗಿರೋದನ್ನು ಎಲೆಗೆನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಬಟ್ ಸ್ಟಿಲ್ ಬ್ಯೂಟಿಫುಲ್. ದೆನ್ ಎಲೆಗೆಂಟ್, ಮೋರ್ ಎಲೆಗೆಂಟ್, ಮೋಸ್ಟ್ ಎಲೆಗೆಂಟ್. ಆಕ್ಟಿವ್, ಆಕ್ಟಿವರ್, ಆಕ್ಟಿವೆಸ್ಟ್ ಇಲ್ಲ. ಮೋರ್ ಆಕ್ಟಿವ್, ಮೋಸ್ಟ್ ಆಕ್ಟಿವ್. ಪಾಪ್ಯುಲರ್, more popular, most popular. Awesome, more awesome, most awesome. ಸೊ ನಿಮ್ಮ ಎಕ್ಸಸೈಸ್ ಮತ್ತು ನಿಮ್ಮ ತಿಳಿವಳಿಕೆ ಯಾವ ಥರ ಅಂತಂದರೆ, ಯಾವ ಪದಗಳಿಗೆ ಅಲ್ಲಿ ಬದಲಾವಣೆ ಮಾಡಿ ER, EST ಸೇರಿಸಬೇಕು, ಯಾವುದಕ್ಕೆ ಸೇರಿಸಬಾರ್ದು, ವಿಚ್ ಆರ್ ದೋಸ್ ವರ್ಡ್ಸ್. ಇದು ನೋಡಿದ ಕೂಡ ನಿಮಗೆ ಗೊತ್ತಾಗತ್ತಾ, ಗೊತ್ತಾಗೋ ಥರ ನೀವು ವೊಕ್ಯಾಬ್ಯುಲರಿನ ಬಿಲ್ಡಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ವೆನ್ ಯು ಸಿ ಅಂದರೆ ಯು ಶುಡ್ ನಾಟ್ ಕೀಪ್ ಗೆಸ್ಸಿಂಗ್. ಪಾಪ್ಯುಲರ್ಗೆ ಪಾಪ್ಯುಲರರ್, ಪಾಪ್ಯುಲರೆಸ್ಟ್ ಬರುತ್ತಾ, ಅಥವಾ ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್, ಅದು ನೋಡಿದ ಕೂಡಲೇ ನಿಮಗೆ ಬರಬೇಕದು. ಯು ಕಾಂಟ್ ಕೀಪ್ ಆನ್ ಗೆಸ್ಸಿಂಗ್ ಲೈಕ್ ದಟ್. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಬಿ ಇನ್ ರೆಗ್ಯುಲರ್ ಟಚ್ ಆ್ಯಂಡ್ ಪ್ರಾಕ್ಟೀಸ್ ವಿತ್ ಸಚ್ ವರ್ಡ್ಸ್. ಎಷ್ಟೆಷ್ಟು ಪದಗಳು ನಿಮಗೆ ಗೊತ್ತಾಗತ್ತೆ, ಅಷ್ಟು ನಿಮಗೆ ಒಂದು ಅಭ್ಯಾಸ ಇದ್ದಾಗ ಮಾತ್ರ ಈ ರೀತಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾವಾಗ ER ಸೇರಿಸಬೇಕು, ಯಾವಾಗ ಮೋರ್ ಯೂಸ್ ಮಾಡಬೇಕು, ಆ್ಯಂಡ್ ಯಾವಾಗ ಮೋಸ್ಟ್ ಅಂತ ಹೇಳಿ. ಸೊ ಇಟ್ ಆಲ್ ಕಮ್ಸ್ ವಿತ್ ರೆಗ್ಯುಲರ್ ಪ್ರಾಕ್ಟೀಸ್, ಆಲ್ ರೈಟ್, ಆ್ಯಂಡ್ ರೆಗ್ಯುಲರ್ ಲರ್ನಿಂಗ್. ಸೊ ನೀವು ಯಾವಾಗಲೂ ಒಂದು ಸತಿ ಕೂತ್ಕೊಂಡು ಓದಿದ್ರೆ ಅದೆಲ್ಲ ಬರೋದಿಲ್ಲ. ಯು ಹ್ಯಾವ್ ಟು ಬಿ ಇನ್ ರೆಗ್ಯುಲರ್ ಟಚ್ ವಿತ್ ಆಲ್ ದೀಸ್ ಥಿಂಗ್ಸ್, ಅದರ್ವೈಸ್ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್. ಓಕೆ, ದೆನ್ ನಾವು ಟೈಪ್ 6 ನೋಡಿ. ಈಗ ದ ಪ್ರೀವಿಯಸ್ ಇದರಲ್ಲಿ ನಾವೇನು ನೋಡಿದ್ವಿ, ಅಟ್ಲೀಸ್ಟ್ ಈಗ ಒಂದು ಇಂಟೆಲಿಜೆಂಟ್ ಅಂತ ಇತ್ತು. ಇಂಟೆಲಿಜೆಂಟ್ ಅಂತ ಇದ್ದಾಗ ಇದನ್ನು ನಾವೇನು ಚೇಂಜ್ ಮಾಡಲಿಲ್ಲ. ಅಟ್ಲೀಸ್ಟ್ ವಿ ಮೇಡ್ ಇಟ್ ಆ್ಯಸ್ ಮೋರ್ ಇಂಟೆಲಿಜೆಂಟ್ ಆ್ಯಂಡ್ ಸೂಪರ್ಲೇಟಿವಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಮಾಡಿದ್ವಿ, ರೈಟ್. ಸೊ ಇಲ್ಲಿ ಇದಾದರೂ ಹಾಗೆ ಇತ್ತು. ಇಂಟೆಲಿಜೆಂಟ್ ಅನ್ನೋ ಪದನ ವಿ ನೆವರ್ ಟ್ಯಾಂಪರ್ಡ್ ವಿತ್ ಇಟ್. ಓಕೆ, ವಿ ನೆವರ್ ಟಚ್ಡ್ ಇಟ್ ಅಟ್ ಆಲ್. ಆದರೆ ಇಲ್ಲಿ ನೋಡಿ, ದಿ ಒರಿಜಿನಲ್ ವರ್ಡ್ ಈಸ್ ಡಿಫ್ರೆಂಟ್, ಕಂಪ್ಯಾರಿಟಿವಲ್ಲೇ ಡಿಫ್ರೆಂಟ್, ಸೂಪರ್ಲೇಟಿವಲ್ಲೇ ಡಿಫ್ರೆಂಟ್. ಈಚ್ ಅಂದರೆ ಆ ಅರ್ಥ ಬಂದು, ಆ ವರ್ಡ್ ಬಂದು ಪ್ರತಿ ಡಿಗ್ರಿಯಲ್ಲಿ ಬೇರೆ ಬೇರೆ ಫಾರ್ಮೇ ತೊಗೊಂಡ್ಬಿಡ್ತಾ ಇದೆ. ದ ವರ್ಡ್ ಇಟ್ ಸೆಲ್ಫ್ ಈಸ್ ಗೆಟಿಂಗ್ ಚೇಂಜ್. ದಟ್ ಈಸ್ ಟೈಪ್ ನಂಬರ್ 6. All right, we are not just making any alteration here, we are changing the whole word. ಅದರದ್ದು ಸಹ ಕೆಲವೊಂದು ಪದಗಳಿದೆ. ನಾವು ಲೆಟ್ ಅಸ್ ಸಿ ಯಾವುದದು. ಗುಡ್, ಗುಡ್ಡರ್, ಗುಡ್ಡೆಸ್ಟ್ ಅಲ್ಲ. ಗುಡ್, ಬೆಟರ್, ಬೆಸ್ಟ್. ಬ್ಯಾಡ್, ಬ್ಯಾಡರ್, ಬ್ಯಾಡೆಸ್ಟ್ ಅಲ್ಲ. ಬ್ಯಾಡ್, ವರ್ಸ್ ಅಂಡ್ ವರ್ಸ್ಟ್. ಫಾರ್, ಫರ್ದರ್, ಫಾರ್ದರ್. ಫರ್ದೆಸ್ಟ್, ಫಾರ್ದೆಸ್ಟ್. ಓಕೆ, 2 ಅರ್ಥಗಳು ಬರುತ್ತೆ ಫಾರ್ಗೆ. ದೆನ್ ಲೇಟ್, ಲೇಟರ್, latter, latest or latest only, no latest. Then much, more and most. So adu word form e bere aagta ide, nothing to add there but to change the original word. Okay, this is also one type of
ಕಂಪ್ಯಾರಿಸನ್. ದೆನ್ ಅದೇ ಥರ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್. ಲಿಟಲ್, ಲೆಸ್, ಲೀಸ್ಟ್, ಮೆನಿ, more, most, old, elder or older, eldest or oldest, little, it's repeated, I'm sorry, less and least. Okay na? So there are type 1, type 2, 3, 4, 5 and 6 types of degrees of comparison, which you can go back to the tables and see for your reference to be more sure of them, because I want to move on to the exercises. Now fill in the blanks with the right degree of comparison. Now let us see. Illi study the sentence carefully and fill. ಇದು ಅಡ್ಜೆಕ್ಟಿವ್ಸ್, ಬ್ರ್ಯಾಕೆಟಲ್ಲಿ ಕೊಟ್ಟಿರೋದೆಲ್ಲ ಅಡ್ಜೆಕ್ಟಿವ್. ಸೊ ಅದರ ಪ್ರಾಪರ್ ಡಿಗ್ರಿನ ನೀವು ಬರೀಬೇಕಾಗತ್ತೆ. ನಾವು ದಿಯಾ ಈಸ್ ಸ್ಮಾರ್ಟ್ ದ್ಯಾನ್ ಮೋಸ್ಟ್ ಆಫ್ ಹರ್ ಫ್ರೆಂಡ್ಸ್. ವಾಟ್ ಈಸ್ ಯುವರ್ ಆಪ್ಷನ್? ದಿಯಾ ಈಸ್ ದ ನೌನ್, ಅಡ್ಜೆಕ್ಟಿವ್ ಇಸ್ ಸ್ಮಾರ್ಟ್. ದಿಯಾ ಈಸ್ ಸ್ಮಾರ್ಟ್ ಅಂತ ಬರೀತೀರಾ, ಸ್ಮಾರ್ಟರ್ ಅಂತ ಬರೀತೀರಾ, ಮೋಸ್ಟ್ ಸ್ಮಾರ್ಟ, ಮೋರ್ ಸ್ಮಾರ್ಟ, ಏನು? ಫಸ್ಟ್ ಆಫ್ ಆಲ್ ಈಗ 3 ಫಾರ್ಮ್ಸ್ ಅದರಲ್ಲಿ ಏನು ಬರುತ್ತೆ? ಸ್ಮಾರ್ಟ್, ಸ್ಮಾರ್ಟರ್, ER ಬರುತ್ತೆ, ಸ್ಮಾರ್ಟೆಸ್ಟ್. ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದು 3 ಡಿಗ್ರೀಸ್ ಯಾವ ಥರ ಬರುತ್ತೆ ಅಂತ. ದೆನ್ ವಿಲ್ ಮೂವ್ ಆನ್. ದಿಯಾ ಈಸ್ ಡ್ಯಾಶ್ ದ್ಯಾನ್ ಅಂತ ಇದೆ. ದ್ಯಾನ್ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಓನ್ಲಿ ಇನ್ ದ ಕಂಪ್ಯಾರಿಟಿವ್ ಫಾರ್ಮ್. ಮೋಸ್ಟ್ ಇರಬಹುದು, ಮೋಸ್ಟ್ ಇದೆ, ಸೂಪರ್ಲೇಟಿವಲ್ಲಿ ಇದೆ. ಆದರೆ ಎಲ್ಲರಿಗಿಂತ ಮೋಸ್ಟ್ ಆಫ್ ಹರ್ ಅಂತ ಅಂದರೆ ಬಹುತೇಕ ಅಂತ ಅರ್ಥ. ಎಷ್ಟೋ ಜನರ ಫ್ರೆಂಡ್ಸ್ಗಿಂತನೂ ದಿಯಾ ಸ್ಮಾರ್ಟ್ ಆಗಿದ್ದಾಳೆ ಅಂತ ಹೇಳಿ, ಎಲ್ಲರಿಗಿಂತ ಅಂತ ಅಲ್ಲ. ಮೋಸ್ಟ್ ಬರಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸೂಪರ್ಲೇಟಿವ್. ಓಕೆ, ಸೊ ಮೋಸ್ಟ್ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಕಂಪೇರ್ ಮಾಡಿದಾಗ ಅನ್ನೋವಾಗ ಅಲ್ಲಿ ಮೋಸ್ಟ್ ಮಿಸ್ಲೀಡಿಂಗ್ ಥರ ಇದೆ ಅಲ್ಲಿ. ದೇರ್ಫೋರ್ ದ್ಯಾನ್ ಅಂತ ಇದ್ದರೆ ಬ್ಲೈಂಡಾಗಿ ನೀವೇನು ಮಾಡಬೇಕು? ಸೆಕೆಂಡ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ದಟ್ ಈಸ್ ಸ್ಮಾರ್ಟರ್. ಓಕೆ, ದಿಯಾ ಈಸ್ ಸ್ಮಾರ್ಟರ್ ದ್ಯಾನ್ ಮೋಸ್ಟ್ ಆಫ್ ಹರ್ ಫ್ರೆಂಡ್ಸ್. ಇನ್ನು ಸ್ಮಾರ್ಟೆಸ್ಟ್ ಯಾಕೆ ಬರಲ್ಲ ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ ದ್ಯಾನ್ ಒಂದಿದೆ, ಹಾಗಾಗಿ ಬರಲ್ಲ. ಇನ್ನೊಂದು ಸೂಪರ್ಲೇಟಿವ್ ಬರಬೇಕು ಅಂದರೆ ದ ಬರಬೇಕು. ದಿಯಾ ಈಸ್ ದ ಸ್ಮಾರ್ಟೆಸ್ಟ್ ಅಂತ ಇದ್ದಿದ್ದರೆ ಆಲ್ ರೈಟ್, ಆಗ ನೀವು ಸ್ಮಾರ್ಟೆಸ್ಟ್ ಹಾಕ್ಬೋದಿತ್ತು. ಬಟ್ ದ ಇಲ್ಲ, ಅವ್ರು ಕೊಟ್ಟಿಲ್ಲ, ದ್ಯಾನ್ ಕೊಟ್ಟಿದ್ದಾರೆ. ದೇರ್ಫೋರ್ ಸ್ಮಾರ್ಟರ್ ಈಸ್ ರೈಟ್. ನಾವು ನೋ ಬಡಿ ಈಸ್ ಡ್ಯಾಶ್ ಯು. ಇಲ್ಲಿ ಯಾರೂ ಸಹ ನಿನ್ನಷ್ಟು ಒಳ್ಳೆಯವರಿಲ್ಲ. ಓಕೆ, ನೋ ಬಡಿ ಅಂದರೆ ಯು ಆರ್ ದ ಬೆಸ್ಟ್ ಅಂತ ಇದ್ದಿದ್ರೆ ಓಕೆ, ಆದರೆ ನೋ ಬಡಿ ಅಂತ ಇದೆ. ನೋ ಬಡಿ ಈಸ್ ಆ್ಯಸ್ ಗುಡ್ ಆ್ಯಸ್ ಯು. ಓಕೆ, ಇಲ್ಲಿ ಆ್ಯಸ್ ಗುಡ್ ಆ್ಯಸ್ ಯು ಬರಲ್ಲ. ನೋ ಬಡಿ ಈಸ್ ಬೆಟರ್ ದ್ಯಾನ್ ಯು, ದ್ಯಾನ್ ಕೊಟ್ಟಿಲ್ಲ. ನೋ ಬಡಿ ಈಸ್ ಬೆಸ್ಟ್ ದ್ಯಾನ್ ಯು, ಇಲ್ಲ. So therefore nobody is as good as you. This is the only option that you can get. ಯಾಕಂದರೆ ದ್ಯಾನ್ ಕೊಟ್ಟಿದ್ರೆ ಬೆಟರ್ ಅಂತ ಬರ್ತಿತ್ತು, ದ್ಯಾನ್ ಕೊಟ್ಟಿದ್ದರೆ. ಓಕೆ, ಯು ಅಂತ ಬಿಗಿನ್ ಮಾಡಿದರೆ ಯು ಆರ್ ದ ಬೆಸ್ಟ್ ಅಂತ ಕೊಡ್ಬೋದಿತ್ತು. ಬಟ್ ನೋಬಡಿ ಅಂತ ಕೊಟ್ಟಿದ್ದಾರೆ. ನಿನ್ನಷ್ಟು ಒಳ್ಳೆಯವನು ಯಾರೂ ಇಲ್ಲ. ಓಕೆ, ನಿನ್ನಷ್ಟು equality there. So nobody is as good as you. Then Pran was dash elegant of all ಅಂತ ಇದೆ. ಓಕೆ, ಗಂಭೀರವಾಗಿರೋಂಥದ್ದು. ಆಫ್ ಆಲ್ ಎಲ್ಲರಿಗಿಂತ, ದ್ಯಾನ್ ಇಲ್ಲ ಇಲ್ಲಿ, ಆಫ್ ಆಲ್ ಅಂತ ಇದೆ. ಪ್ರಾಣ್ ವಾಸ್ ಎಲೆಗೆಂಟ್ ಅಂತ ಅಲ್ಲೇ ನಿಲ್ಲಿಸಿದ್ರೆ ಪ್ರಾಣ್ ವಾಸ್ ಎಲೆಗೆಂಟ್, ಬರೀ ಅವನ್ನ ಮಾತ್ರ ತಗೊಳ್ಬೋದಿತ್ತು. ಬಟ್ ಆಫ್ ಆಲ್ ಎಲ್ರಿಗಿಂತ ಅಂತ ಇದೆ. ಹಾಗಾಗಿ ಪ್ರಾಣ್ ವಾಸ್ ದಿ ಮೋಸ್ಟ್ elegant of all. Did you get it? He was the most elegant of all. Harita is dash tall, her brother. So 2 people. Quality of tall. So second degree ಅಲ್ಲಿ ಏನು ಬರುತ್ತೆ? Tall, taller. ಓಕೆ, ಇಬ್ಬರಷ್ಟೇ ಕಂಪ್ಯಾರಿಸನ್ ಇರೋದು. ಸೊ ನೀವೇನು ಬರೀಬೇಕು? ಹರಿತಾ ಈಸ್ ಟಾಲರ್ ದ್ಯಾನ್. ಅವ್ರು ದ್ಯಾನ್ ಕೊಡದೇ ಇದ್ರೂ ಸಹ ಇದು ನಿಮಗೆ ಕ್ಲೂ ಸಿಗ್ತಿದೆ. ಬ್ರದರ್ ಅಂತ ಅಂದರೆ ಇನ್ನೊಬ್ರು ಇದಾರಲ್ಲ. ಸೊ 2 ಪೀಪಲ್ ಬಂದುಬಿಟ್ರು ಅಂತ ಅಂದರೆ ಯು ಹ್ಯಾವ್ ಟು ಯೂಸ್ ದಿ ಕಂಪ್ಯಾರಿಟಿವ್ ವಿದೌಟ್ ಎನಿ ಆಪ್ಷನ್. ಸೊ ಟಾಲರ್ ದ್ಯಾನ್ ಹರ್ ಬ್ರದರ್. ಡ್ಯಾಶ್ ರೀಸೆಂಟ್ ಮೂವಿ ವಾಸ್ ಎಕ್ಸಲೆಂಟ್. ನಾವು ದ ರೀಸೆಂಟ್ ಮೂವಿ ವಾಸ್ ಎಕ್ಸಲೆಂಟ್ ಅಂದರೆ
ಎಷ್ಟೋ ರೀಸೆಂಟ್ ಮೂವೀಸ್ ಇರುತ್ತೆ. ದ ರೀಸೆಂಟ್ ಮೂವಿ ಅಂದರೆ ಒಂದೇ ರೀಸೆಂಟ್ ಮೂವಿ ಇರೋದಿಲ್ಲ. ದೇ ಫಾರ್ ವಾಟ್ ಶುಡ್ ಯು ರೈಟ್? ಇಲ್ಲಿ ರೀಸೆಂಟೆಸ್ಟ್ ಅಲ್ಲ, ರೀಸೆಂಟ್, ಮೋರ್ ರೀಸೆಂಟ್, ಮೋಸ್ಟ್ ರೀಸೆಂಟ್. ಸೊ ನಾ ವಾಟ್ ಯು ಹ್ಯಾವ್ ಟು ಡೂ ಈಸ್ ದ ರೀಸೆಂಟ್ ಮೂವಿ ಅನ್ನೋ ಥರ ಆಗೋದಿಲ್ಲ. ದ ರೀಸೆಂಟ್ ಮೂವಿ ಅಂದರೆ ಒಂದೇ ಒಂದು ಆಗುತ್ತೆ. ಹಾಗಾಗಿ ಇಲ್ಲಿ ದ ಮೋಸ್ಟ್ ರೀಸೆಂಟ್ ಮೂವಿ was excellent. Of all the recent movies, the most recent one was excellent. Mount Everest is dash high peak. ಇಲ್ಲಿ ಇನ್ನೊಂದು ಪೀಕ್ ಬಗ್ಗೆನೂ ಕಂಪ್ಯಾರಿಸನ್ ಇಲ್ಲ, ದ್ಯಾನ್ ಕೊಟ್ಟಿಲ್ಲ. ಆಫ್ ಆಲ್ ಪೀಕ್ಸ್ ಅನ್ನೋದು ಸಹ ಅವ್ರು ಕೊಟ್ಟಿಲ್ಲ. ದೇ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಮೌಂಟ್ ಎವರೆಸ್ಟ್. ಆರ್ ಯು ಗೆಟಿಂಗ್ ಇಟ್? ಹಾಗಾಗಿ ನೀವೇನು ಮಾಡ್ಬೋದು, ನೀವು ಅಲ್ಲಿ ದ ಮತ್ತೆ ಕೊಟ್ಟಿಲ್ಲ ನೋಡಿ, ಅದ್ರ ಬರೀ ಮೌಂಟ್ ಎವರೆಸ್ಟ್ ಕೊಟ್ಟು ದ ಕೊಟ್ಟಿದ್ದಿದ್ದರೆ ದೆನ್ ಹೈಯೆಸ್ಟ್ ಯೂಸ್ ಮಾಡ್ಬೋದಿತ್ತು, ಬಟ್ ದ ಕೊಟ್ಟಿಲ್ಲ. ದೇರ್ಫೋರ್ ಮೌಂಟ್ ಎವರೆಸ್ಟ್ ಈಸ್ ಅ ಹೈ ಪೀಕ್. ಅದು ಒಂದು ದೊಡ್ಡ ಪರ್ವತ ಅಷ್ಟೇ, ಪಾಸಿಟಿವ್. ಮೌಂಟ್ ಎವರೆಸ್ಟ್ ಈಸ್ ಅ ಹೈ ಪೀಕ್, ಫಿನಿಶ್ಡ್. ಅಲ್ಲಿ ದ ಕೊಟ್ಟಿದ್ರೆ ಹೈಯೆಸ್ಟ್ ಬರ್ತಿತ್ತು. ಈಸ್ ಡ್ಯಾಶ್ ಪೀಕ್ ದ್ಯಾನ್ ಅಂತ ಕೊಟ್ಟಿದ್ರೆ ಕಂಪ್ಯಾರಿಟಿವ್ ಬರ್ತಿತ್ತು. ಬಟ್ ಇಲ್ಲಿ ಏನೂ ಕೊಡದೇ ಇದ್ದಿದ್ದರಿಂದ ಅ ಹೈ ಪೀಕ್. Fine. Then check out if you have used the right form of the adjectives. ಸರಿ, in the previous exercise fill in the blanks-ನ ನಾವು ಮಾಡಿದ್ವಿ. ಅವರು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ರು, ನಾವು ಅದನ್ನು ಕರೆಕ್ಟ್ ಫಾರ್ಮಲ್ಲಿ ಫಿಲ್ ಮಾಡಿದ್ವಿ. ಈಗ ಅವರೇ ಬರೆದಿದ್ದಾರೆ, ಇದು ಕರೆಕ್ಟಾ ಇಲ್ವಾ? ಕರೆಕ್ಟ್ ಇದ್ದರೆ ಹಾಗೆ ಬಿಡೋಣ, ಕರೆಕ್ಟ್ ಇಲ್ಲದೆ ಇದ್ದರೆ ಚೇಂಜ್ ಮಾಡೋಣ. ಗೋಲ್ಡ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಆಫ್ ಆಲ್ ದ ಮೆಟಲ್ಸ್. Now let us see. Gold, adjective ಯಾವುದು? ಎಕ್ಸ್ಪೆನ್ಸಿವ್. ಆಲ್ ದ ಮೆಟಲ್ಸ್, ಎಲ್ಲ ಮೆಟಲ್ಸ್ಗಿಂತಾನು ಗೋಲ್ಡ್ ಈಸ್ ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಿವ್. ಈಗ ಎಕ್ಸ್ಪೆನ್ಸಿವನ್ನು ಮೋರ್ ಆ್ಯಂಡ್ ಮೋಸ್ಟ್ ಯೂಸ್ ಮಾಡಬೇಕು ಸೂಪರ್ಲೇಟಿವಲ್ಲಿ. ಈಗ ಎಲ್ಲ ಮೆಟಲ್ಸ್ಗಿಂತ ಅನ್ನೋವಾಗ ಗೋಲ್ಡ್ ಈಸ್ ದ, ಇದು ಬೇಡ, ದ ಮೋಸ್ಟ್ ಎಕ್ಸ್ಪೆನ್ಸಿವ್, ಇದು ಬೇಕೇ ಬೇಕು. ಗೋಲ್ಡ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಫ್ ಆಲ್ ದ ಮೆಟಲ್ಸ್. ಆಗ ಮಾತ್ರ, ಯಾಕಂದರೆ ಆಲ್ ಇದೆ ಎಲ್ಲದಕ್ಕಿಂತ, ಸೊ ದ ಮೋಸ್ಟ್ ಬರಬೇಕು ಸೂಪರ್ಲೇಟಿವ್. ರಾಮು ಈಸ್ ಸ್ಟ್ರಾಂಗ್ ದ್ಯಾನ್ ಶ್ಯಾಮ್. Now you see, strong is the adjective, Ramu is the noun, Sham, two people are there. ಒಬ್ಬನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಇಬ್ಬರಿದ್ದಾರೆ ಅಲ್ಲಿ. ಸೊ ರಾಮು ಈ ಸ್ಟ್ರಾಂಗ್ ದ್ಯಾನ್ ಅಂತ ಇರೋವಾಗ ಸ್ಟ್ರಾಂಗ್ದು ಬೇರೆ ಬೇರೆ ರೂಪ ಏನು? ಸ್ಟ್ರಾಂಗ್, ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗೆಸ್ಟ್. ಸೊ ರಾಮು ಈಸ್ ಸ್ಟ್ರಾಂಗರ್ ದ್ಯಾನ್ ಶ್ಯಾಮ್. ಸ್ಟ್ರಾಂಗರ್. China has a high population than India. Now you see, than India ಅನ್ನೋವಾಗ ಕಂಪ್ಯಾರಿಸನ್ ಬಂದಿದೆ. Two countries are compared with what? Their population, ಅಲ್ವಾ? ಸೊ ಹಾಗಾಗಿ ಅಲ್ಲಿ ಬಂದಾಗ ಅಲ್ಲಿ ಫಾರ್ಮ್ಸ್ ಆಫ್ ಹೈ ಏನು ಬರಬೇಕು? ಫಾರ್ಮ್ಸ್ ಆಫ್ ಹೈ ಯಾವ್ದು? ಹೈ, ಹೈಯರ್, ಹೈಯೆಸ್ಟ್. Right? So China has a higher population than India, because than ಕೊಟ್ಟಿದ್ದಾರೆ, ಇಲ್ಲಿ ತಪ್ಪಿದೆ. China has a higher population than India. Reena is the laziest girl in the class. So lazy, lazier. Now Z ಹೇಗೆ ಬರುತ್ತೆ ನೋಡಿದ್ವಲ್ಲ, Y ಎಂಡ್ ಆದಾಗ lazy, lazier, IR, and laziest. So ಇಲ್ಲಿ ಇನ್ ದ ಕ್ಲಾಸ್, ಇಡೀ ಕ್ಲಾಸಲ್ಲಿ ಲೇಸಿಯೆಸ್ಟ್ ಯಾರು? ರೀನಾ. ಸೊ ದಿಸ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್, ನೋ ಚೇಂಜ್ ಹಿಯರ್. ಸೊ ಮಿಕ್ಕಿದೆಲ್ಲ ತಪ್ಪಿತ್ತು, ವಿ ಹ್ಯಾವ್ ಕರೆಕ್ಟೆಡ್ ಇಟ್. ಮನು ಈಸ್ ಅ ಸ್ವೀಟ್ ಬಾಯ್ ಇನ್ ದ ಕ್ಲಾಸ್. ಸೊ ಇಡೀ ಕ್ಲಾಸಲ್ಲೇ ಬಹಳ ಕ್ಯೂಟ್ ಆಗಿರುವಂತಹ ಸ್ವೀಟ್ ಬಾಯ್ ಯಾರು ಅಂತ ಹೇಳಿದ್ರೆ, ಸ್ವೀಟ್ ಈಸ್ ಅಡ್ಜೆಕ್ಟಿವ್. ಇದರ ಬೇರೆ ಫಾರ್ಮ್ಸ್ ಸ್ವೀಟರ್, ಸ್ವೀಟೆಸ್ಟ್. ಸೊ ಇಡೀ ಕ್ಲಾಸಲ್ಲಿ ಸ್ವೀಟೆಸ್ಟ್ ದ ಕೊಟ್ಟಿದ್ದಾರೆ ನೋಡಿ. ದೇರ್ಫೋರ್ ಸ್ವೀಟೆಸ್ಟ್ ಬಾಯ್ ಇನ್ ದ ಕ್ಲಾಸ್. ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ಯು ಹ್ಯಾವ್ ಚೇಂಜ್ಡ್ ಇಟ್. ಫೈನ್. ಓಕೆ. ನೌ
A few more examples. Indore, that is another city in India. Indoor ಅಂದ್ರೆ ಒಳಾಂಗಣ ಅಲ್ಲ. The spelling you just see, it is not INDOOR, it is INDORE. Indore is a city in India. Indore is the cleaner city in India. Now you see the clue, the ಅಂತ ಇದೆ. ಎಲ್ಲ ಸಿಟೀಸ್ಗಿಂತ ನಾನು ಇಂಡಿಯಾದಲ್ಲಿ ವಿಚ್ ಈಸ್ ದ ಕ್ಲೀನೆಸ್ಟ್ ಸಿಟಿ. ಸೊ ದ 3 forms of clean, cleaner, cleanest. ಸೊ ದ ಬಂದಾಗ ಇಲ್ಲಿ ಆಟೋಮೆಟಿಕ್ ಆಗಲಿ ಕ್ಲೀನೆಸ್ಟ್ ಇಸ್ ದ ರೈಟ್ ಆಪ್ಷನ್. ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಬರಬೇಕು. ದೆನ್ ಮೌಂಟ್ ಎವರೆಸ್ಟ್ ಈಸ್ ಅ ಹೈಯೆಸ್ಟ್ ಪೀಕ್. ಈಗ ಕೊಟ್ಟಿದ್ದಾರೆ, ಹೈಯೆಸ್ಟ್ ಕೊಟ್ಟಿದ್ದಾರೆ. ಹೈಯೆಸ್ಟ್ ಬಂದು ಸೂಪರ್ಲೇಟಿವ್ ಬಂದರೆ ಅಲ್ಲ ದ ಬರಬೇಕು. ದೇರ್ಫೋರ್ ಮೌಂಟ್ ಎವರೆಸ್ಟ್ ಕ್ಯಾನ್ಸಲ್ ಮಾಡಿ ದ ಹಾಕಿ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಆಲ್ ದಿ ಪೀಕ್ಸ್ ಅನ್ನು ಹೇಳದೇ ಇದ್ರೂ ಪರವಾಗಿಲ್ಲ, ಇಟ್ ಈಸ್ ಅಂಡರ್ಸ್ಟುಡ್. ಮೌಂಟ್ ಎವರೆಸ್ಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಅಂದರೆ ದ ಇದೆ, EST ಇದೆ, ಗಾಟ್ ಇಟ್, ದಟ್ ಈಸ್ ಸೂಪರ್ಲೇಟಿವ್. ದೆನ್ ಫ್ರೆಂಡ್ಸ್ ಅಂದರೆ ಇದು ಒಂದು ಬೇರೆ ಇದಕ್ಕೆ ಸ್ಟ್ಯಾಂಡ್ ಆಗುತ್ತೆ. ಎಫ್ ಬೇರೆ ವರ್ಡ್, ಆರ್ ಬೇರೆ ವರ್ಡ್, ಇದನ್ನು ಅಕ್ರಾನಿಮ್ ಅಂತ ಹೇಳ್ತೇವೆ. ಫ್ರೆಂಡ್ಸ್ ಅನ್ನೋ ಒಂದು ಸೀರಿಯಲ್, ಓಕೆ, ಇನ್ ಅಮೇರಿಕಾ ಈಸ್ ದ ಮೋಸ್ಟ್ ವಾಚ್ಡ್ ಸೀರೀಸ್ ಅಂದರೆ ಸೀರಿಯಲ್ ಅಂತ ಹೇಳಿ. ಸೊ ಫ್ರೆಂಡ್ಸ್ ಇದು ಸೀರಿಯಲಿನ ಹೆಸರು. ಈಸ್ ದ ಮೋಸ್ಟ್ ವಾಚ್ಡ್, ನೋಡಿ ಇಲ್ಲಿ ಇದು ವರ್ಬ್, ಮೋಸ್ಟ್ ವಾಚ್ಡ್. ಅಲ್ಲಿ ವಾಚ್ಡ್ ಇದು ಅಡ್ಜೆಕ್ಟಿವ್ ಅಲ್ಲ, ವರ್ಬ್ ಅದು. ಇದು ಹಾಗಾಗಿ ಆ ವರ್ಬನ್ನು ಕ್ವಾಲಿಫೈ ಮಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚು ನೋಡಲ್ಪಟ್ಟ ಸೀರಿಯಲ್ ಯಾವುದು? ಫ್ರೆಂಡ್ಸ್ ಅನ್ನೋದು. ಸೊ ದ ಬಂದಿದೆ, ಮೋಸ್ಟ್ ಬಂದಿದೆ. ಸೊ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್. ದ ಮೋಸ್ಟ್ ವಾಚ್ಡ್ ಸೀರಿಯಲ್. ರಾಣಾ ಈಸ್ ಹ್ಯಾಪಿಯರ್ ದ್ಯಾನ್ ಮೀನಾ. ರಾಣಾ ಇಲ್ಲಿ ದ್ಯಾನ್ ಇದೆ, ಕಂಪ್ಯಾರಿಸನ್ ಇಬ್ಬರೇ ಇರೋದು, ಕರೆಕ್ಟ್. ಕಂಪ್ಯಾರಿಸನ್ಗೆ ಇಬ್ಬರೇ ಇರಬೇಕು. ಆಮೇಲೆ ಹ್ಯಾಪಿ, then happier, happiest superlative ಅಲ್ಲಿ. ಸೊ ಇದು ಕಂಪ್ಯಾರಿಟಿವ್ ಅಲ್ಲಿ ಇರೋದ್ರಿಂದ ಹ್ಯಾಪಿಯರ್ ಹಾಕಿದ್ದಾರೆ. ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. These maths problems are the easy. These plural, this singular, these plural, maths problems ಪ್ಲೂರಲ್. ಆರ್ ಅಂತ ಇದೆ. ಓಕೆ ಫೈನ್, ಅಲ್ಲಿವರೆಗೂ. ದ ಈಸಿ ಸೂಪರ್ಲೇಟಿವ್ ಕೊಟ್ಟಿದ್ದಾರೆ. ಈಸಿ ಅನ್ನೋದು ಪಾಸಿಟಿವ್ ಡಿಗ್ರಿ. ಕಂಪ್ಯಾರಿಟಿವಲ್ಲಿ ಏನು? ಈಸಿಯರ್, ವೈ ತೆಗೆದು IR ಹಾಕಿರೋದು. ಸೂಪರ್ಲೇಟಿವಲ್ಲಿ ಈಸಿಯೆಸ್ಟ್, ವೈ ತೆಗೆದು IEST ಹಾಕಬೇಕು. ಈಗ ದ ಕೊಟ್ಟಿರೋದ್ರಿಂದ ಈ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆರ್ ದಿ ಈಸಿಯೆಸ್ಟ್ ಅಂತಂದಾಗ ಸ್ಕ್ರಾಚ್ ದಿಸ್ ಔಟ್ ಆ್ಯಂಡ್ ರೈಟ್ ದೀಸ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆರ್ ದ ಈಸಿಯೆಸ್ಟ್. ಅಂದರೆ ಎಲ್ಲದಕ್ಕಿಂತ ಈ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಬಹಳಷ್ಟು ಸುಲಭ ಅಂತ ಅರ್ಥ. ಓಕೆ, ನಾವು ಐ ಥಿಂಕ್ ಈ ಎಕ್ಸಸೈಸಸ್, ಈ ಟೇಬಲ್ಸ್ ಎಲ್ಲನೂ ಸಹ ನಿಮಗೆ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸ್ಟಾರ್ಟ್ ಇದೆಲ್ಲ ರೆಫರ್ ಮಾಡ್ತಾ ಹೋಗಿ. ಬಿಕಾಸ್ ಫಾರ್ ಯು, ನಿಮಗೆ ಒಂದೇ ನೋಟಕ್ಕೆ ನಿಮಗೆ ಅದು ಅರ್ಥ ಆಗೋದಿಲ್ಲ. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಬ್ಯಾಕ್ ಟು ದ ಟೇಬಲ್ಸ್ ಅಗೇನ್ ಆ್ಯಂಡ್ ಅಗೇನ್ ಸೊ ದಟ್ ಯು ಗೆಟ್ ಫೆಮಿಲಿಯರೈಸ್ಡ್ ಯುವರ್ ಸೆಲ್ಫ್. ಯಾವ್ಯಾವ ಪದಗಳಿಗೆ ER ಸೇರಿಸಬೇಕು, EST ಸೇರಿಸಬೇಕು, ಆ್ಯಂಡ್ ವಿಚ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಫಾರ್ ವಿಚ್ ಯು ಹ್ಯಾವ್ ಟು ಚೇಂಜ್ ದ ರೂಟ್ ವರ್ಡ್ ಆ್ಯಂಡ್ ಫಾರ್ ವಿಚ್ ದ ರೂಟ್ ವರ್ಡ್ ಇಟ್ ಸೆಲ್ಫ್ ಚೇಂಜಸ್. ಸೊ ಇದೆಲ್ಲನೂ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಯು. ಇಲ್ಲದಿದ್ದರೆ ನಿಮಗೆ ವೆನ್ ಇನ್ ಎನಿ ಸಿಚುವೇಶನ್ ಆ ಪದಗಳ ಬಳಕೆ ನಿಮ್ಗೆ ಬರೋದೇ ಇಲ್ಲ. ಹೌ ಟು ಯೂಸ್ ದ ಡಿಗ್ರೀಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ವಿತ್ ದ ಪ್ರಾಕ್ಟೀಸ್ ಇನ್ ಸಚ್ ಎಕ್ಸಸೈಸಸ್ ಅಂತ ಹೇಳಿದಾಗ ಡೆಫಿನೆಟ್ಲಿ your vocabulary will build up and your fluency will also naturally improve. Okay, so we'll come back with the next topic next time. Till then, take care.